टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜಸ್ಥಾನದ ಬಾರ್ಮಾರ್ ಅಲ್ಲೂ ಕೂಡ ಪಾಕಿಸ್ತಾನ ಶೆಲ್ ದಾಳಿ ಮಾಡ್ತಾ ಇದೆ. ಸೇನೆ ಅಟ್ಯಾಕ್ ಶುರು ಮಾಡಿದೆ. ಸೇನೆ ಹಾರಿಸಿದಂತ ಶೆಲ್ನ ಬಿಡಿ ಭಾಗ ಇದು ಅನ್ನುವಂಥ ಚರ್ಚೆ ಶುರುವಾಗಿದೆ. ರಾಜಸ್ಥಾನದ ಬಾರ್ಮಾರ್ನಲ್ಲೂ ಕೂಡ ಪಾಕಿಸ್ತಾನದ ಆಟೋಪ ಶುರುವಾಗಿದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳು. ಶೆಲ್ನ ಬಿಡಿ ಭಾಗ ಪತ್ತೆಯಾಗಿದೆ. ಅಂದರೆ ಇಲ್ಲೂ ಕೂಡ ಏನೋ ಆಟ ಆಡಬೇಕು ಅಂತ ಪಾಕಿಸ್ತಾನ ಪ್ರಯತ್ನ ಪಟ್ಟಿದೆ. ಪಾಕಿಸ್ತಾನದ ಡ್ರೋನ್ ಹೊಡೆದಾಕಲಿಕ್ಕೆ ಸೇನೆ ಅಟ್ಯಾಕ್ ಮಾಡಿದೆ. ಸೇನೆ ಹಾರಿಸಿದಂಥ ಶೆಲ್ನ ಬಿಡಿ ಭಾಗ ಅನ್ನುವಂಥ ಚರ್ಚೆ ಶುರುವಾಗಿದೆ. ಮಂಜುನಾಥ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಾವು ಅವ್ರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡೋಣ. ಮಂಜುನಾಥ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಗಿರೀಶ್ ಲಿಂಗಣ್ಣ ರಕ್ಷಣಾ ವಿಶ್ಲೇಷಕರು ನಮ್ಮ ಜೊತೆಗೆ ಇನ್ನು ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ. KR ಕೇಶ್ CRPFನ ನಿವೃತ್ತ IGP ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಪ್ರೇಮ್ ಶೇಖರ್ ಅಂತಾರಾಷ್ಟ್ರೀಯ ವಿಶ್ಲೇಷಕರು, ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ಬಹಳ ಚೆನ್ನಾಗಿ ಬಲ್ಲಂಥವರು. ಜೊತೆಗೇನು ಅಂದರೆ ಯಾಕೆ ಭಾರತ ಈ ರೀತಿ ಬಗ್ಗಬೇಕಾಯಿತು, ಈ ಅಮೆರಿಕದ ಮಾತನ್ನು ಯಾಕೆ ಕೇಳಬೇಕಾಯಿತು, ಕೇಳಾದ ಮೇಲೂ ಕೂಡ ಅದರ ಪರಿಣಾಮಗಳೇನೇನು, ಈಗ ಬೇರೆ ಬೇರೆದೆಲ್ಲ ಇದಾವಲ್ಲ, ಈ ನದಿಯ ನೀರನ್ನು ಬಿಡುವಂಥದ್ದು, ಅದರಲ್ಲೂ ಕೂಡ ಏನಾದರೂ ಬದಲಾಗಬಹುದಾ, ಅಥವಾ ಸ್ಥಿತಿಗತಿಗಳು ಹೆಂಗಿದೆಯಲ್ಲ ಅದೇ ರೀತಿ ಕಂಟಿನ್ಯೂ ಆಗುತ್ತಾ, ಇದೆಲ್ಲದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಮಂಜುನಾಥ್ ನಮ್ಮ ಜೊತೆಗಿದ್ದಾರೆ, ಟೆಕ್ನಿಕಲ್ ಇನ್ಸ್ಟ್ರಕ್ಟರ್ ರಡಾರ್ ಆ್ಯಂಡ್ ಮಿಸೈಲ್ಸ್. ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ನೋಡ್ತಾ ಇದ್ದೀವಿ ಸ್ಥಿತಿಗತಿಗಳನ್ನು. ನಿನ್ನೆ ಏನಾಯಿತು, ಏನು ಎತ್ತ, ಯಾವಾಗ ಇವರು ಮಂಡಿ ಊರಿ ಕೂತರು, ಅದಾದಮೇಲೆ ಭಾರತ ಕೂಡ ಸುಮ್ಮನಾಯಿತು. ಸುಮ್ಮನಾದ ತಕ್ಷಣ ಪಾಕಿಸ್ತಾನದ ಆಟೋಪ ಮತ್ತೆ ಶುರುವಾಯಿತು. ಇದರ ಯೋಗ್ಯತೆಯೇ ಅಷ್ಟು, ಇದರ ಹಣೆ ಬರವೇ ಅಷ್ಟು ಸುಲಭವಾಗಿ ಪಾಕಿಸ್ತಾನ ಬದಲಾಗುವಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಪದೇ 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 ಏಟು ಬೀಳ್ತಾ ಇರಬೇಕು, ಆವಾಗ ಮಾತ್ರ ಅದು ಬದಲಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ನಿನ್ನೆಯ ಬೆಳವಣಿಗೆಗಳು, ಅದಾದ ಮೇಲಿನ ನಂತರದ ಪರಿಣಾಮಗಳು ಏನಂತೀರಿ ಮಂಜುನಾಥ್? ಸರ್ ನಮಸ್ತೆ. ನಮಸ್ತೆ. ಈಗ ನಿನ್ನೆ ಒಂದು ಕದನ ವಿರಾಮ ಅಂತ ಅವ್ರಿಗೆ ಕೊಟ್ಟರು. ಪಾಕಿಸ್ತಾನದಲ್ಲಿ ಏನಿದೆ ಸರ್, ಅಲ್ಲಿ ಅವರ ಬಾಯಿಯಲ್ಲಿ ಒಂದು ಮಾತು ಹೇಳೋದು, ಮಾಡುವ ಕೆಲಸ ಒಂದು. ಯಾಕಂದರೆ ಅಲ್ಲಿ ಅವರ ಬಾಯಿ ಸರ್ಕಾರ ಅಂತ ಆದರೆ ಮಿದುಳು ಅಲ್ಲಿದ ಸೇನೆ, ಅಲ್ಲೂ ಅವರ ಬಾಯಿಗೂ ಮತ್ತು ಮಿದುಳಿಗೂ ಸಂಪರ್ಕ ಇಲ್ಲ, ಕಟ್ಟಾಗೋಗಿದೆ. ಅವರು ಏನಂದ್ರು ಮಾತನ್ನು ಕೇಳಲ್ಲ ಅವ್ರದ್ದು. ಸೊ ಆ ಇದರಲ್ಲಿ ಏನು ಸರ್, ಈ ಭಯೋತ್ಪಾದನೆ ನಮಗೆ ಬೇಕಾಗಿರೋದೇನೀಗ ಭಯೋತ್ಪಾದನೆ. ನಾವು ಕದನ ವಿರಾಮವನ್ನು ಕೇಳಿದ್ದೀವಿ, ಕದನ ವಿರಾಮ ಕೊಟ್ಟಿದ್ದೀವಿ, ಅದರ ನಂತರ ಆಟೋಟಪ ಶುರು ಮಾಡಿದೆ. ಅದಕ್ಕೆ ತಕ್ಕ ಒಬ್ಬ ಸೈನಿಕನಾಗಿ ನಾನು ಎರಡು ಹೇಳ್ತೀನಿ ಸರ್, ಇದಕ್ಕೆ ತಕ್ಕ ಉತ್ತರ ಕೊಡಬೇಕು. ಯಾಕಂದರೆ ನಮ್ಮ ಸಾರ್ವಜನಿಕರನ್ನು ಸಾಯಿಸಿದ್ದಾರೆ, ಮತ್ತು ನಮ್ಮ ಹಿಂದೆ ಸೈನಿಕರನ್ನು ತುಂಬ ಜನ ಸಾಯಿಸಿದ್ದಾರೆ ಸರ್. ಅದು ಇವತ್ತು ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಮತ್ತೆ ಇನ್ನೊಂದು ಇದಕ್ಕೆ ತಕ್ಕ ಪ್ರತಿಕ್ರಿಯೆ. ಒಂದು ನಿಮಿಷ ಮಂಜುನಾಥ್, ಹಾಗೆ ನೀವು ಸಂಪರ್ಕದಲ್ಲಿ